ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಗಾರ್ಡನಿಂಗ್ ಟಿಪ್ಸ್ ಆ್ಯಂಡ್ ಬ್ಲಾಗ್ಸ್ ಇನ್ ಕನ್ನಡ. ಇವತ್ತು ನನ್ನ ಗಾರ್ಡನಲ್ಲಿ ಇರುವಂತಹ ಕೆಲವು ಗಿಡಗಳನ್ನು ನಿಮಗೆ ತೋರಿಸ್ಬೇಕಂತ ಹೇಳಿದ್ದೇನೆ. ತುಂಬಾ ದಿನ ಅಂತೂ ಅಲ್ಲ, ಎಷ್ಟೋ ಮನಸ್ಸೇ ಆಗೋಯಿತು ಯಾವುದೇ ಲಾಂಗ್ ವಿಡಿಯೋವನ್ನು ಶೇರ್ ಮಾಡದೆ ಶಾರ್ಟ್ಸ್ಗಳನ್ನು ಆಗಾಗ ಹಾಕ್ತಾಯಿದ್ದೆ. ಫಿಟೋನಿಯಾ ಗಿಡ ಸಣ್ಣ ಪಾಟಲ್ಲಿ ಹಾಕಿದರೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಮಾಯ್ಸ್ಟ್ ಇದ್ದರೆ ಸಾಕು, ನೀರು ತುಂಬ ಹಾಕಬೇಕಂತ ಹೇಳಿ ಇಲ್ಲ. ಶೇಡಿ ಏರಿಯಾದಲ್ಲಿ ಬ್ರೈಟ್ ಲೈಟಲ್ಲಿ ಗ್ರೋ ಆಗುವಂತಹ ಗಿಡ. ಮಣ್ಣು ಮಾಯ್ಸ್ಟ್ ಆಗಿದ್ದರೆ ನೀರು ಹಾಕಬೇಕಂತ ಹೇಳಿ ಇಲ್ಲ. ಇವೆಲ್ಲ ಗಿಡ ನನ್ನ ವಿಂಡೋ ಮೇಲೆ ಇರುವಂಥ ಗಿಡಗಳು. ಮಣ್ಣಿನ ಪಾಟಲ್ಲಿ ಅದರೊಳಗೆ ಇನ್ನೊಂದು ಪಾಟ್ ಇಟ್ಟು ನಾನು ಝೀಝಿ ಪ್ಲ್ಯಾಂಟನ್ನು ಹಾಕಿದ್ದೇನೆ. ಹಾಗೆ ಇನ್ನೊಂದು ಸಾನ್ಸೇವೇರಿಯದ್ದು ಸ್ಟೆಮ್ ಕಟ್ಟಾಗಿತ್ತು, ಸೊ ಅದನ್ನು ಗ್ರೋ ಮಾಡಿದೆ. ಅದರಲ್ಲಿ ನೋಡಿ ಒಂದು ಮರಿ ಹಾಕಿಬಿಟ್ಟಿದೆ. ನೆಕ್ಸ್ಟ್ ಇನ್ನೊಂದು ಪಾಟಲ್ಲಿ ಪೋತೋಸೆ ಹಾಕಿಟ್ಟಿದ್ದೇನೆ. ಇನ್ನೊಂದರಲ್ಲಿ ನನಗೆ ಒಂದು ಗಿಫ್ಟ್ ಬಂದಿತ್ತು, ಲಕ್ಕಿ ಬ್ಯಾಂಬು, ಅದರಲ್ಲಿ ಹೊರಗಡೆನೇ ಇಟ್ಟಿದ್ದೇನೆ. ಒಳಗಡೆ ನಮ್ಮ ಮನೇಲಿ ಒಂದು ಪುಟ್ಟ ಬೆಕ್ಕುಂಟು, ತುಂಬ ಗಿಡಗಳನ್ನೆಲ್ಲ ಹಾಳು ಮಾಡ್ತಾರೆ, ಅದಕ್ಕೋಸ್ಕರ ಹೊರಗಡೆ ಇಟ್ಟಿದ್ದೇನೆ. ಇನ್ನೊಂದು ಪಾಟಲ್ಲಿ ಕೂಡ ಆದಷ್ಟು ಸಾನ್ಸೇವೇರಿಯಸನ್ನೇ ಹಾಕಿಟ್ಟಿದ್ದೇನೆ. ಇದು ಏರ್ ಪ್ಲ್ಯಾಂಟ್, ಏರ್ ಮೋಸ್ ಅಂತ ಹೇಳ್ತಾರೆ. ಇದಕ್ಕೆ ಕೇವಲ ನೀರು ಮತ್ತು ಗಾಳಿ ಮಾತ್ರ ಬೇಕು. ಆನ್ಲೈನಲ್ಲೆಲ್ಲ ನಿಮಗೆ ಸಿಗ್ತಾರೆ, ತುಂಬ ಈಸಿ ಗ್ರೋ ಮಾಡಲಿಕ್ಕೆ. ಇದು ಸೆರಾಮಿಕ್ ಪಾಟಲ್ಲಿ ಸ್ನೇಕ್ ಪ್ಲ್ಯಾಂಟನ್ನು ಹಾಕಿಟ್ಟಿದ್ದೇನೆ. ಈ ಸ್ನೇಕ್ ಪ್ಲ್ಯಾಂಟಲ್ಲಿ 2 ವೆರೈಟಿ ಉಂಟು. ಈ ಗಿಡಕ್ಕೆ ಫಿಶ್ ಬೋನ್ ಕ್ಯಾಕ್ಟಸ್ ಅಂತ ಹೇಳ್ತಾರೆ. ಇದು ಸ್ಯಾನ್ಸೇವೇರಿಯಾದಲ್ಲಿ ಇನ್ನೊಂದು ವೆರೈಟಿ, ಲಾಂಗ್ ಆಗಿ ಅದು ಗ್ರೋ ಆಗ್ತದೆ. ಬ್ಲ್ಯಾಕ್ ಝೀಝಿ ಪ್ಲ್ಯಾಂಟ್ ಎಲ್ಲರೂ ನೋಡಿರ್ಬೋದು. ಎಷ್ಟು ನೀವು ಕಡಿಮೆ ನೀರು ಹಾಕ್ತೀರ ಅಷ್ಟು ಚೆನ್ನಾಗಿದ್ದು ಗ್ರೋ ಆಗ್ತದೆ. ಇದಂತೂ ಎಲ್ಲರ ಫೇವ್ರೆಟ್ ಗಿಡ, ಎಸ್, ಅಗ್ಲೋನೆಮಸ್. ಅಗ್ಲೋನೆಮದಲ್ಲಿ ತುಂಬ ವೆರೈಟೀಸ್ ಉಂಟು. ಲೀಫಲ್ಲಿ ತುಂಬ ವೆರೈಟಿಯಲ್ಲಿ ಬರ್ತದೆ. ಇದು ಪಿಂಕ್ ಅಗ್ಲೋನೆಮ, ಅದರಲ್ಲೇ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಇದು ಒಂಥರ ಡಿಫ್ರೆಂಟ್ ಆದ ವೆರೈಟಿ. ಈ ಅಗ್ಲೋನೆಮ ಗಿಡಗಳನ್ನು ಗ್ರೋ ಮಾಡಲಿಕ್ಕೆ ತುಂಬಾ ಈಸಿ. ಕಾಂಪೋಸ್ಟು ಅಥವಾ ಫರ್ಟಿಲೈಸರ್ ಪ್ರತಿ ತಿಂಗಳೆಲ್ಲ ಹಾಕಬೇಕಂತ ಹೇಳಿಲ್ಲ. ಒಂದು 3 ತಿಂಗಳಿಗೊಮ್ಮೆ ನೀವು ಸ್ವಲ್ಪ ಹಾಕಿದರೂ ಕೂಡ ನೀರು ಕಡಿಮೆ ಹಾಕಿದಷ್ಟು ಇದು ಗಿಡಗಳು ತುಂಬ ಚೆನ್ನಾಗಿ ಗ್ರೋ ಆಗ್ತದೆ. ನನ್ನಲ್ಲಿ ಮೋರ್ ದೆನ್ 15 ವೆರೈಟೀಸ್ ಉಂಟು, ಆದರೆ ನಾನು ಇದರಲ್ಲಿ ಕೆಲವೇ ಗಿಡಗಳದ್ದು ಕ್ಲಿಪ್ಪಿಂಗ್ ತೆಗೆದಿದ್ದೇನೆ. ಇದರಲ್ಲಿ 2 ವೆರೈಟಿ ಉಂಟು, ಒಂದು ರೆಡ್ ಅಗ್ಲೋನೆಮ ಮತ್ತೊಂದು ಪಿಂಕ್ ಅಗ್ಲೋನೆಮ. ಎರಡದ್ದು ಕಾಂಬಿನೇಷನ್, 2 ನೆಟ್ಕೊಂಡಿದ್ದೆ, ಅದರದ್ದು ಕಟ್ಟಿಂಗ್ ಹಾಕಿಟ್ಟು ಈಗ ಅದು ತುಂಬ ಚೆನ್ನಾಗಿ ಬುಷಿಯಾಗಿ ಬೆಳೆದಿದೆ. ಈ ಎಪಿಸಿಯಾ ಗಿಡಗಳು ಮನೆಯಲ್ಲಿದ್ದರೆ ಅದೊಂಥರ ಬೇರೆ ಲುಕ್ ಕೊಡ್ತದೆ. ಪಾಟಲ್ಲಿ ಹ್ಯಾಂಗಿಂಗಲ್ಲಿ ಹಾಕಿದರೆ ನೋಡಿ ಹೇಗೆ ಚೆನ್ನಾಗಿ ಕಾಣ್ತಾರೆ. ಇದು ಕೂಡ ತುಂಬ ವೆರೈಟಿ ನನ್ನ ಹತ್ರ ಉಂಟು, ಸಪ್ರೇಟ್ ಆದ ವಿಡಿಯೋವನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತೇನೆ. ಆ್ಯಕ್ಚುಲಿ ಇವುಗಳು ಪಾಟಲ್ಲಿ ಉಂಟು, ಪಾಟಲ್ಲಿದ್ದರೂ ಇದು ಸನ್ನಿಗೆ ಫೇಸ್ ಮಾಡಿ ನೋಡಿ ಈ ಥರ ಹಿಂದುಗಡೆ ಸ್ಟ್ಯಾಂಡಿಂದ ಇಳಿದಿದೆ. ಸೊ ಒಂದು ಕರ್ಟನ್ ಹಾಕಿದ ಹಾಗೆ ಅದು ಕಾಣ್ತಾ ಉಂಟು. ಇದೊಂದು ಮಣ್ಣಲ್ಲಿ ಎಲ್ಲಿಯ ಒಂದು ಬಿದ್ದಿದ್ದಂಥ ಗಿಡ, ಅದು ನೋಡಿ ಹೇ ಥರ ಮಣ್ಣದು ಎಲ್ಲೆಲ್ಲಿ ಮಣ್ಣು ಉಂಟು ಅಲ್ಲೆಲ್ಲ ಅದು ಹಿಡ್ಕೊಂಡು ಸ್ಪ್ರೆಡ್ ಆಗಿದೆ ಮತ್ತು ತುಂಬ ಬ್ಲೂಮಿಂಗ್ ಕೊಡ್ತದೆ. ಇದೊಂಥರ ವೆರೈಟಿ ಎಪಿಸಿಯಾದಲ್ಲಿ ಅಥವಾ ಫ್ಲೇಮ್ ವೈಲೆಟಲ್ಲಿ. ಇವು ಕೂಡ ಅಗ್ಲೋನೆಮದಿ ಇನ್ನೊಂದು ವೆರೈಟೀಸ್. ಪ್ರೀ ಮಾನ್ಸೂನ್ ಅಲ್ವಾ, ಹಾಗಾಗಿ ಬೇಗನೆ ಎಲ್ಲ ಕಟ್ಟಿಂಗ್ ಎಲ್ಲ ಹಾಕಿಟ್ಟಿದ್ದೇನೆ. ಸೊ ಬುಷಿದ ಗಿಡಗಳೆಲ್ಲ ಕಡಿಮೆ ಕಾಣ್ತಾ ಉಂಟು. ಇದು ಹಾರ್ಡಿ ಪ್ಲ್ಯಾಂಟ್ ಆದ್ದರಿಂದ ಮಳೆಗಾಲ ಸೂಕ್ತವಾದ ಸಮಯ ಇದರದ ಕಟ್ಟಿಂಗನ್ನು ಗ್ರೋ ಮಾಡಲಿಕ್ಕೆ ಅಂತ ಹೇಳಿ ನನ್ನ ಎನಿಸಿಕೆ. ಯಾಕಂತೇಳಿ ನಾನಿದು ಟ್ರೈ ಮಾಡಿದ್ದೇನೆ ಮತ್ತು ಅದು ತುಂಬ ಚೆನ್ನಾಗಿ ಗ್ರೋ ಕೂಡ ಆಗಿದೆ. ಆ್ಯಂಥೂರಿಯಂ ಗಿಡ ಎಲ್ಲರೂ ನೋಡಿದ್ದೀರಲ್ವಾ, ಇದು ಕೂಡ ಆ್ಯಂಥೂರಿಯಮೇ. ಇದರಲ್ಲಿ ತುಂಬಾ ವೆರೈಟಿ ಉಂಟು. ಇದು ಸಣ್ಣ ಲೀವ್ಸ್, ಇನ್ನೊಂದು ದೊಡ್ಡ ಲೀಫದ್ದು ಗಿಡ ಕೂಡ ಉಂಟು, ಆದರೆ ಇದರಲ್ಲಿ ಹೂವಾಗೋದಿಲ್ಲ. ಎಲೆಗಳೇ ಒಂಥರ ಚೆಂದ, ಆದರೆ ವೆಲ್ವೆಟ್ ಟೈಪ್, ನೀವು ಅದು ಮುಟ್ಟಿದರೆ ನಿಮಗೆ ಒಂದು ವೆಲ್ವೆಟ್ ಕ್ಲೋತ್ ಮುಟ್ಟಿದಾಗೆ ಆಗ್ತದೆ. ಆದರೆ ಇದರಲ್ಲಿ ಒಂದು ಹೂ ಬರ್ತದೆ, ನಾರ್ಮಲ್ ಆ್ಯಂಥೂರಿಯಮಲ್ಲಿ ಬರುವಂಥದ್ದೇ ಗ್ರೀನ್ ಆಗಿ ಅದ್ರ ಹೂ ಬರ್ತದೆ, ಆದರೆ ಕಲರಲ್ಲೆಲ್ಲ ಇದು ಲೀಫೇ ಒಂಥರ ನೋಡಲಿಕ್ಕೆ ತುಂಬಾ ಚೆಂದ.
ಇದು ದೊಡ್ಡ ವೆರೈಟಿ, ದೊಡ್ಡ ಎಲೆಯ ವೆರೈಟಿ. ಇದಕ್ಕೆ ಆ್ಯಂಥೂರಿಯಂ ಕ್ರಿಸ್ಟಾಲಿನಮ್ ಅಂತ ಹೇಳ್ತಾರೆ. ಮೊದಲು ನೋಡಿದ ವೆರೈಟಿ ನೀವು ಮಿನಿಯೇಚರ್. ಆ ಮಿನಿಯೇಚರದ್ದು ತುಂಬ ಗಿಡಗಳಿತ್ತು. ಒಂದು ಟ್ರೈ ಮಾಡಿ ನೋಡುವ ಅಂಥೇಳಿ ಒಂದು ಪಾಟಲ್ಲಿ ಹಾಕಿಟ್ಟಿದ್ದೇನೆ ಗ್ರೋ ಮಾಡಲಿಕ್ಕೆ. ಅದೀಗ ಚೆನ್ನಾಗಿ ಗ್ರೋ ಆಗ್ತಾ ಉಂಟು. ಈ ಗಿಡ ಆಕ್ಸಲಸ್ ಅಥವಾ ಬಟರ್ಫ್ಲೈ ಪ್ಲ್ಯಾಂಟ್ ಅಂತ ಹೇಳ್ತಾರೆ. ನನ್ನ ಹತ್ರ ಕೂಡ ತುಂಬ ಉಂಟು ಅಲ್ಲಲ್ಲಿ. ಆದರೆ ಇದೊಂದು 3 ಚೆನ್ನಾಗಿ ನಾನು ಮಳೆಗೆ ಇಡಲಿಲ್ಲ, ಒಳಗಡೆ ಇತ್ತು. ಸೊ ಹಾಗಾಗಿ ಅದು ಸ್ವಲ್ಪ ಚೆನ್ನಾಗಿ ಗ್ರೋ ಆಗಿದೆ. ನೆಕ್ಸ್ಟ್ ಇದು ಎಲಿಫೆಂಟ್ ಇಯರ್ ಅಂತ ಹೇಳುವಂಥ ಗಿಡ. ಇದರಲ್ಲಿ ಕೂಡ 4-5 ವೆರೈಟಿ ಉಂಟು. ಆದರೆ ಮಳೆಗಾಲದಲ್ಲಿ ಇದು ಕೂಡ ತುಂಬ ಚೆನ್ನಾಗಿ ಗ್ರೋ ಆಗ್ತಾರೆ. ನೀವು ನೀರಿಗಿಟ್ಟರೂ ಅದು ಚೆನ್ನಾಗಿ, ಇದು ಮಳೆಯ ನೀರು ಒಂಥರ ಮಿನರಲ್ ವಾಟರ್ ಸಿಕ್ಕಿದಾಗೆ. ಸೊ ಇಂಥ ಗಿಡಗಳನ್ನೆಲ್ಲ ಮಳೆಗಾಲದಲ್ಲಿ ನೀವು ನೆಲದಲ್ಲಿ ಹಾಕಿದರೆ ಅಲ್ಲೇ ಅದು ಚೆನ್ನಾಗಿ ತುಂಬ ಗ್ರೋ ಆಗ್ತದೆ. ನಾನು ಇದರದ್ದೊಂದು ರೂಟ್ ಯಾಕೆ ಏನು ಇಲ್ಲಲ್ಲ ಅಂತ ಹೇಳಿ ಒಂದು ನೆಲದಲ್ಲಿ ಹಾಕಿಬಿಟ್ಟಿದೆ ನೋಡಿ. ಅಲ್ಲೇ ಆ ರೂಟಲ್ಲೇ ಹಿಡ್ಕೊಂಡು ಒಂದು ನೋಡಿ ಗಿಡ ಬಂದುಬಿಟ್ಟಿದೆ. ಇನ್ನು ಅದು ಅಲ್ಲೇ ಇಟ್ಟರೆ ಈ ಮಳೆಗೆ ನೋಡಿ ಸ್ವಲ್ಪ ಸಮಯದ ನಂತರ ತುಂಬ ಗಿಡಗಳಲ್ಲಿ ಹುಟ್ಟಿಕೊಳ್ತಾ ಅದರ ವಿಡಿಯೋ ನಿಮಗೆ ಖಂಡಿತ ನಿಮ್ಮೊಂದಿಗೆ ಶೇರ್ ಮಾಡ್ತೇನೆ. ಇದು ಮತ್ತು ಇದರದ್ದು ಯಾವತ್ತೂ ಅದರ ಪಾಟ್ಗಳನ್ನು ತೆಗೆದು ಬಿಸಾಡಬಾರ್ದು ಅಥವಾ ಮಣ್ಣು ಚೇಂಜ್ ಮಾಡಬಾರ್ದು. ಇದೊಂದು ಬೇಬಿ ಮಿನಿಯೇಚರ್ ವೆರೈಟಿ. ಮದರ್ ಪ್ಲ್ಯಾಂಟಲ್ಲಿ ಬೇರೆ ಗಿಡ ಹಾಕಿಟ್ಟಿದ್ದೆ. ಆದರೆ ಮಳೆಗಾಲಕ್ಕೆ ಒಂದು 15 ದಿವಸ ಮಳೆ ಬಂತಲ್ವ, ಅದಕ್ಕಿಂತ ಮೊದಲೇ ಸ್ವಲ್ಪ ಗಿಡಗಳು ಬಂದಿತ್ತು. ಈಗ ನೀವು ನೋಡ್ಬೋದು ಎಷ್ಟು ಗಿಡ ಬಂದುಬಿಟ್ಟಿದೆ. ಇದು ಎಕ್ಸೋರಾದಲ್ಲಿ ಒಂದು ವೆರೈಟಿ, ಪಿಂಕಿಶ್, ತುಂಬ ಬಡ್ಸ್ ಬಿಟ್ಟಿದೆ. ಯಾರು ಮನೆಗೆ ಬರ್ತಾರೆ ಎಲ್ಲರೂ ಹೇಳೋದು ಒಂದೇ, ಇಷ್ಟು ಚಂದ ರಬ್ಬರ್ ಪ್ಲ್ಯಾಂಟ್ಗಳನ್ನು ನೀನು ಹೊರಗಡೆ ಇಟ್ಟಿದ್ದೀಯಲ್ಲ ಅಂಥೇಳಿ. ಆದರೆ ಇದು ಕಂಪ್ಲೀಟ್ ಆದ ಶೇಡಿ ಕಾರ್ನರಲ್ಲಿ ಉಂಟು. ಮನೆಯೊಳಗೆ ಇಟ್ಟಿದ್ದೆ, ಅದು ಗ್ರೋ ಆಗಲಿಲ್ಲ, ಒಣಗ್ತಾ ಬಂತು ಎಲೆಗಳೆಲ್ಲ. ಹೊರಗಡೆ ಬ್ರೈಟ್ ಲೈಟಿಗೆ ಯಾವತ್ತು ಇಟ್ಟೆ ನೋಡಿ, ಆವಾಗಲಿಂದ ನೋಡಿ ಈ ಥರ ಚೆನ್ನಾಗಿ ಗ್ರೋ ಆಗ್ತಾ ಉಂಟು. ಇದರಲ್ಲಿ 2 ವೆರೈಟಿ ಉಂಟು ನನ್ನ ಹತ್ರ, ಒಂದು ವ್ಯಾರಿಗೇಟೆಡ್ ಕೂಡ ಉಂಟು. ಸೊ ಈಗ ತುಂಬ ಚೆನ್ನಾಗಿ ಗ್ರೋ ಆಗ್ತಾಯಿದೆ. ಬೆಲಾ ತುಂಬಾ ಟೈಮ್ ಆಗಿತ್ತು ಯಾವುದೇ ಒಂದು ಲಾಂಗ್ ವಿಡಿಯೋ ನಿಮ್ಮೊಂದಿಗೆ ಶೇರ್ ಮಾಡಿದೆ. ಸೊ ಇವತ್ತು ಹೇಗಾದರೂ ಟೈಮ್ ಮಾಡಿ ಒಂದು ವಿಡಿಯೋ ಮಾಡಿದ್ದೇನೆ, ನಿಮ್ಮೊಂದಿಗೆ ಶೇರ್ ಮಾಡ್ತಿದ್ದೇನೆ. ಹೋಪ್ ಇದು ನಿಮಗೆ ಇಷ್ಟ ಆಯ್ತು ಅಂತೇಳಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಯಾವ ಥರ ವಿಡಿಯೋ ನಾನು ನಿಮ್ಮೊಂದಿಗೆ ಶೇರ್ ಮಾಡಬೇಕಂತೇಳಿ ಪ್ಲೀಸ್ ಅದನ್ನು ಮೆನ್ಷನ್ ಮಾಡಿ. ತುಂಬ ಗಿಡಗಳುಂಟು, ತುಂಬ ಕಲೆಕ್ಷನ್ ನನ್ನ ಹತ್ರ ಉಂಟು. ಆದರೆ ಟೈಮ್ ಸಿಗೋದಿಲ್ಲ. ಕೇವಲ ನಿಮ್ಮದೊಂದು ಇನ್ಸ್ಪಿರೇಷನ್ ನನಗೆ ಸಿಕ್ಕಿದರೆ ಖಂಡಿತವಾಗಿ ನಾನು ಈ ಚಾನೆಲನ್ನು ಪುನಃ ಕಂಟಿನ್ಯೂ ಮಾಡ್ತೇನೆ. ಯಾವ ಥರ ವಿಡಿಯೋ ಬೇಕು ಅದರ ಬಗ್ಗೆ ನೀವು ನನಗೆ ಮೆಸೇಜ್ ಮಾಡಿ ಹೇಳಿದರೆ ಖಂಡಿತ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತೇನೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್.